ಕಾಂಗ್ರೆಸ್ ಅಭ್ಯರ್ಥಿ ಸೆಂಟ್ರಲ್ ಗವರ್ಮೆಂಟ್ ಇಂದ ನಮ್ಮ ವರಿಷ್ಠರು ಅವರೆಲ್ಲ ಒಂದು ವಿಚಾರವನ್ನ ಎಲ್ಲರ ಹತ್ರನೂ ಮಾಹಿತಿ ತಗೊಂಡು ಅವ್ರು ಹೋಗಿದ್ದಾರೆ. ಅದನ್ನು ಗೊತ್ತಿಲ್ಲ ನೀವೇನು ಹೇಳ್ತೀರಿ ಅಂತ ಹೇಳಿ, ಅದೆಲ್ಲ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧತೆಯನ್ನ ನಾವು ಯಾವತ್ತೂ ಕೂಡ ನಾವು ಮಾಡ್ತೀವಿ. ಅದನ್ನ ಯಾವುದೇ ಕಾರಣಕ್ಕೂ ಇದಾಗೋದಿಲ್ಲ. ಆದ್ರೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ಈ ಸತಿ ಮಾತ್ರ 2010 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಂಗಾರಪ್ಪಾಜಿಯವರು ಚುನಾವಣೆಯಲ್ಲಿ ಅವರು ಸೋತು ಆ ಸಂದರ್ಭದಲ್ಲಿ. ಆದ್ರೆ ಇವತ್ತು ಅದೇ ಒಂದು 13 ವರ್ಷ ಆದ್ಮೇಲೆ 13-14 ವರ್ಷ ಆದ್ಮೇಲೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷದ ಸೋಲಿರ್ಬೋದು, ಬಂಗಾರಪ್ಪಾಜಿಯವರು ಸೋಲಿರ್ಬೋದು, ಅದನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಅದು ಒಬ್ಬ ಅಭ್ಯರ್ಥಿ ಅಲ್ಲ, ಒಬ್ಬೊಬ್ರು ಕಾರ್ಯಕರ್ತರು ಕೂಡ ನಾನು ಅಭ್ಯರ್ಥಿ ಅಂತ ರೀತಿಯಲ್ಲಿ ನಾವು ಗೆಲ್ಸ್ಕೊಂಡ್ಬರ್ತಕ್ಕಂಥ ಜವಾಬ್ದಾರಿಯನ್ನ ನಾವು ತಗೊಳ್ತೀವಿ ಆಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಸೆಂಟ್ರಲ್ ಗವರ್ಮೆಂಟ್ ಇಂದ ನಮ್ಮ ವರಿಷ್ಠರು ಅವರೆಲ್ಲ ಒಂದು ವಿಚಾರವನ್ನ ಎಲ್ಲರ ಹತ್ರನೂ ಮಾಹಿತಿ ತಗೊಂಡು ಅವ್ರು ಹೋಗಿದ್ದಾರೆ. ಅದನ್ನು ಗೊತ್ತಿಲ್ಲ ನೀವೇನು ಹೇಳ್ತೀರಿ ಅಂತ ಹೇಳಿ, ಅದೆಲ್ಲ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧತೆಯನ್ನ ನಾವು ಯಾವತ್ತೂ ಕೂಡ ನಾವು ಮಾಡ್ತೀವಿ. ಅದನ್ನ ಯಾವುದೇ ಕಾರಣಕ್ಕೂ ಇದಾಗೋದಿಲ್ಲ. ಆದ್ರೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ಈ ಸತಿ ಮಾತ್ರ 2010 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಂಗಾರಪ್ಪಾಜಿಯವರು ಚುನಾವಣೆಯಲ್ಲಿ ಅವರು ಸೋತು ಆ ಸಂದರ್ಭದಲ್ಲಿ. ಆದ್ರೆ ಇವತ್ತು ಅದೇ ಒಂದು 13 ವರ್ಷ ಆದ್ಮೇಲೆ 13-14 ವರ್ಷ ಆದ್ಮೇಲೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷದ ಸೋಲಿರ್ಬೋದು, ಬಂಗಾರಪ್ಪಾಜಿಯವರು ಸೋಲಿರ್ಬೋದು, ಅದನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಅದು ಒಬ್ಬ ಅಭ್ಯರ್ಥಿ ಅಲ್ಲ, ಒಬ್ಬೊಬ್ರು ಕಾರ್ಯಕರ್ತರು ಕೂಡ ನಾನು ಅಭ್ಯರ್ಥಿ ಅಂತ ರೀತಿಯಲ್ಲಿ ನಾವು ಗೆಲ್ಸ್ಕೊಂಡ್ಬರ್ತಕ್ಕಂಥ ಜವಾಬ್ದಾರಿಯನ್ನ ನಾವು ತಗೊಳ್ತೀವಿ ಆಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಸೆಂಟ್ರಲ್ ಗವರ್ಮೆಂಟ್ ಇಂದ ನಮ್ಮ ವರಿಷ್ಠರು ಅವರೆಲ್ಲ ಒಂದು ವಿಚಾರವನ್ನ ಎಲ್ಲರ ಹತ್ರನೂ ಮಾಹಿತಿ ತಗೊಂಡು ಅವ್ರು ಹೋಗಿದ್ದಾರೆ. ಅದನ್ನು ಗೊತ್ತಿಲ್ಲ ನೀವೇನು ಹೇಳ್ತೀರಿ ಅಂತ ಹೇಳಿ, ಅದೆಲ್ಲ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧತೆಯನ್ನ ನಾವು ಯಾವತ್ತೂ ಕೂಡ ನಾವು ಮಾಡ್ತೀವಿ. ಅದನ್ನ ಯಾವುದೇ ಕಾರಣಕ್ಕೂ ಇದಾಗೋದಿಲ್ಲ. ಆದ್ರೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ಈ ಸತಿ ಮಾತ್ರ 2010 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಂಗಾರಪ್ಪಾಜಿಯವರು ಚುನಾವಣೆಯಲ್ಲಿ ಅವರು ಸೋತು ಆ ಸಂದರ್ಭದಲ್ಲಿ. ಆದ್ರೆ ಇವತ್ತು ಅದೇ ಒಂದು 13 ವರ್ಷ ಆದ್ಮೇಲೆ 13-14 ವರ್ಷ ಆದ್ಮೇಲೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷದ ಸೋಲಿರ್ಬೋದು, ಬಂಗಾರಪ್ಪಾಜಿಯವರು ಸೋಲಿರ್ಬೋದು, ಅದನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಅದು ಒಬ್ಬ ಅಭ್ಯರ್ಥಿ ಅಲ್ಲ, ಒಬ್ಬೊಬ್ರು ಕಾರ್ಯಕರ್ತರು ಕೂಡ ನಾನು ಅಭ್ಯರ್ಥಿ ಅಂತ ರೀತಿಯಲ್ಲಿ ನಾವು ಗೆಲ್ಸ್ಕೊಂಡ್ಬರ್ತಕ್ಕಂಥ ಜವಾಬ್ದಾರಿಯನ್ನ ನಾವು ತಗೊಳ್ತೀವಿ ಆಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಸೆಂಟ್ರಲ್ ಗವರ್ಮೆಂಟ್ ಇಂದ ನಮ್ಮ ವರಿಷ್ಠರು ಅವರೆಲ್ಲ ಒಂದು ವಿಚಾರವನ್ನ ಎಲ್ಲರ ಹತ್ರನೂ ಮಾಹಿತಿ ತಗೊಂಡು ಅವ್ರು ಹೋಗಿದ್ದಾರೆ. ಅದನ್ನು ಗೊತ್ತಿಲ್ಲ ನೀವೇನು ಹೇಳ್ತೀರಿ ಅಂತ ಹೇಳಿ, ಅದೆಲ್ಲ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧತೆಯನ್ನ ನಾವು ಯಾವತ್ತೂ ಕೂಡ ನಾವು ಮಾಡ್ತೀವಿ. ಅದನ್ನ ಯಾವುದೇ ಕಾರಣಕ್ಕೂ ಇದಾಗೋದಿಲ್ಲ. ಆದ್ರೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ಈ ಸತಿ ಮಾತ್ರ 2010 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಂಗಾರಪ್ಪಾಜಿಯವರು ಚುನಾವಣೆಯಲ್ಲಿ ಅವರು ಸೋತು ಆ ಸಂದರ್ಭದಲ್ಲಿ. ಆದ್ರೆ ಇವತ್ತು ಅದೇ ಒಂದು 13 ವರ್ಷ ಆದ್ಮೇಲೆ 13-14 ವರ್ಷ ಆದ್ಮೇಲೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷದ ಸೋಲಿರ್ಬೋದು, ಬಂಗಾರಪ್ಪಾಜಿಯವರು ಸೋಲಿರ್ಬೋದು, ಅದನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಅದು ಒಬ್ಬ ಅಭ್ಯರ್ಥಿ ಅಲ್ಲ, ಒಬ್ಬೊಬ್ರು ಕಾರ್ಯಕರ್ತರು ಕೂಡ ನಾನು ಅಭ್ಯರ್ಥಿ ಅಂತ ರೀತಿಯಲ್ಲಿ ನಾವು ಗೆಲ್ಸ್ಕೊಂಡ್ಬರ್ತಕ್ಕಂಥ ಜವಾಬ್ದಾರಿಯನ್ನ ನಾವು ತಗೊಳ್ತೀವಿ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.